ಇನ್ನು ಹೋಟೆಲ್ ಮಾಲೀಕ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹುಕ್ಕೇರಿಯಲ್ಲಿ ನಡೆದಿದೆ. ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಹೋಟೆಲ್ ಮಾಲೀಕ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕೆ ಹೋಟೆಲ್ ಬಂದ್ ಆಗಿತ್ತು. ಈ ಕಾರಣದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ನಡೆದ ಘಟನೆ ಆಗಿದೆ. ರಾಮು ಹಳ್ಳೂರೆ ಎಂಬ ಆತ್ಮಹತ್ಯೆ ಮಾಡಿಕೊಂಡ ಹೋಟೆಲ್ ಮಾಲೀಕ. ಹುಕ್ಕೇರಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಹನುಮಾನ್ ಹೋಟೆಲ್ ಮಾಲೀಕರಾಗಿದ್ದ ರಾಮು ಅವರು ಮಾರ್ಚ್ ಅಂತ್ಯದ ವೇಳೆ ಬಡ್ಡಿ ಹಣವನ್ನು ಕಟ್ಟಬೇಕಿದ್ದ ರಾಮು ಇದೇ ಹೊತ್ತಲ್ಲಿ ಹೋಟೆಲ್ ಬಂದ್ ಆಗಿದ್ದ ಸಂಕಷ್ಟಕ್ಕೆ ಸಿಲುಕಿದ್ದರು. ಈ ಕಾರಣದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಾಗಿದೆ. ಸಾಲ ಮಾಡ್ಕೋದ್ರಿ ಸರ್, ಸ್ವಲ್ಪ ಫೈನಾನ್ಸ್ ಕಿರಿಕಿರಿ ಇದ್ರಿ. ಆಮೇಲೆ ಇದು ಗ್ಯಾಸ್ ಇಲ್ರಿ ಸರ್, ಗ್ಯಾಸ್ ಇಲ್ರಿ ಹೋಟೆಲ್ ತೆಗ್ಯಾಕೆ ಒಂದು 2 ದಿವಸ ಸಮಸ್ಯೆ ಭಾಳ ಆಗೈತೆ ಸರ್. ಗ್ಯಾಸ್ನಿಂದ ಆ ಕಡೆ ಟರ್ನ್ ಓವರ್ ಇರ್ತಾರಲ್ಲ, ಅದರಿಂದ ಲಾಸ್ಟ್ ಗ್ಯಾಸ್ ನಿನ್ನ ಹುಡುಕಾಡಿ ಇವತ್ತು ಒಲಿ ಹಾಕಬೇಕಂತ ವಿಚಾರ ಮಾಡಿರಿ ಸರ್. ಆದರೂ ಲಾಸ್ಟ್ಗೆ ಹಿಂಗೆ ಈ ಟೈಮ್ ಈಗ ಫೈನಾನ್ಸ್ ಕಿರ್ಕೊಳ ಅದು ಯಾರು ರೊಕ್ಕಕ್ಕೆ ಕಿರ್ಕೊಳ ಮಾಡ್ತಿದ್ರು ಆ ಟೈಪ್ ಅದು ಒಟ್ಟು ಸಾಲ ಮಾತ್ರ ಮಾಡ್ಬೋದ್ರಿ ಸರ್. ಕಿರ್ಕೊಳಕ್ಕೆ ಯಾರು ಕೊಟ್ಟಿದ್ದೀನಿ ಅಂತ ಏನು ಗೊತ್ತಿಲ್ಲ ಸರ್. ಯಾರು ತೊಂದರೆ ಏನು ಕೊಟ್ಟರು ಏನು ಗೊತ್ತಿಲ್ಲ ಸರ್ ನಮಗೂ, ಯಾಕಂದ್ರೆ ನಾವು ಹೊರಗೆ ಬಿಸ್ನೆಸ್ ಮಾಡೋರು ಸರ್. ಈಗ ಇವೇನೋ ಗ್ಯಾಸ್ ಸಲ ಬೇಕಾದ್ರೆ ಭಾಳ ಟೆನ್ಷನ್ ಮಾಡ್ಕೋದ್ರಿ ಸರ್. ಗ್ಯಾಸ್ ಇಲ್ಲ, ಒಲಿ ಹಾಕಬೇಕಂತ ಇವತ್ತು ವಿಚಾರ ಮಾಡಿದಾರೆ ಸರ್. ಅವ್ರು ಹೇಳಿ ಒಲಿ ಹಾಕ್ಬೇಕು ಯಾರು ಅಂತಾರೆ ಸರ್. ಲಾಸ್ಟ್ಗೆ ಅವ್ರೊಬ್ಬರೇ ಇದ್ರೆ ಏನು ಟೈಪ್ ಮಾಡ್ಕೊಂಡು ನಿಮ್ಮ ಹೆಸರು ಗೊತ್ತಾಗಿದೆ ಸರ್.